ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿಯವರಿಗೆ ಶನಿ ಮಹಾತ್ಮನ ಅವಕೃಪೆ ಇರುತ್ತದೆ. ನಾನಾ ಬಗೆಯ ವ್ಯವಹಾರಗಳು ಧಾವಂತ ಕಾಡುತ್ತವೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಹತ್ತಿರ ದೇವಾಲಯದ ಭೇಟಿ, ವೃದ್ಧಾಶ್ರಮಕ್ಕೆ ಭೇಟಿ, ಹಿರಿಯರಿಗೆ, ಗೃಹಿಣಿಯರಿಗೆ ಮತ್ತು ಮಕ್ಕಳಿಗೆ ಸಮಾಧಾನದ ದಿನ. ವೃಷಭ ರಾಶಿ, ವಿಚಿತ್ರ ಸ್ವಭಾವದ ವ್ಯಕ್ತಿಗಳ ಸಂಪರ್ಕ, ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಅನುಭವ, ಗೆಳೆಯನ ನೂತನ ಮನೆಗೆ ಭೇಟಿ, ಸಹೋದರರ ಮನೆಗೆ ಭೇಟಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ. ಮಿಥುನ ರಾಶಿ, ವಿರಾಮದ ಭಾವ, ಬಾಕಿ ಉಳಿದಿರುವ ಕೆಲಸಗಳನ್ನು ನಾಳೆ ಮುಗಿಸುವ ಚಿಂತೆ, ವ್ಯವಹಾರಸ್ಥರಿಗೆ ನಿರಾಳ ಭಾವ, ಉದ್ಯೋಗ ಹುಡುಕುವವರಿಗೆ ಶುಭ ಸೂಚನೆ, ಮನೆಯಲ್ಲಿ ಸಮಾಧಾನದ ವಾತಾವರಣ. ಕಟಕ ರಾಶಿ, ಮನೆಯಲ್ಲಿ ಶಾಂತಿಯ ವಾತಾವರಣ, ಸಹೋದ್ಯೋಗಿಗಳ ಸೌಹಾರ್ದ ಭೇಟಿ, ವ್ಯವಹಾರಸ್ಥರಿಗೆ ನಿರಾಳ ಭಾವ, ಉದ್ಯೋಗ ಹುಡುಕುವವರಿಗೆ ಶುಭ ಸೂಚನೆ, ಮನೆಯಲ್ಲಿ ಸಮಾಧಾನದ ವಾತಾವರಣ. ಮುಂದಿನ ರಾಶಿ ಸಿಂಹ, ವ್ಯವಹಾರ ಸುಧಾರಣೆಯ ಚಿಂತೆ, ವೈದ್ಯರು, ಇಂಜಿನಿಯರು, ನ್ಯಾಯವಾದಿಗಳು ಮೊದಲಾದವರಿಗೆ ಕೆಲಸದ ಒತ್ತಡ, ಸಹೋದ್ಯೋಗಿ, ಗೃಹಿಣಿಯರು ಆದಾಯ ಹೆಚ್ಚಳ, ಖಾದ್ಯ ಪದಾರ್ಥ ವಿತರಣೆಗಾರರಿಗೆ ಮಧ್ಯಮ ಲಾಭ. ಕನ್ಯಾ ರಾಶಿ, ವ್ಯಾಪಾರ ಕ್ಷೇತ್ರದಲ್ಲಿ ಸ್ಥಿರವಾದ ಪ್ರಗತಿ, ಉದ್ಯೋಗ ಆರಿಸುತ್ತಿರುವವರಿಗೆ ಶುಭ ಸಮಾಚಾರ, ಹೊಸ ರೀತಿಯ ಉದ್ಯಮದ ಕಲ್ಪನೆಗೆ ಮೂರ್ತ ರೂಪ, ಮಕ್ಕಳಿಗೆ ಸಂಭ್ರಮದ ದಿನ, ಕುಟುಂಬದ ದೇವರ ಮನೆಗೆ ಭೇಟಿ. ತುಲಾ ರಾಶಿ, ಹಿರಿಯ ಆತ್ಮೀಯರಿಂದ ಮಾರ್ಗದರ್ಶನ, ಬೌದ್ಧಿಕ ಕಾರ್ಯ ಮಾಡುವವರು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು, ದೂರದ ಬಂಧುಗಳ ಕಡೆಯಿಂದ ಶುಭ ಸಮಾಚಾರ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ಹಿನ್ನಡೆ. ವೃಶ್ಚಿಕ ರಾಶಿ, ಬದುಕಿನಲ್ಲಿ ನೆಮ್ಮದಿಗೆ ಕೊರತೆ ಇರೋದಿಲ್ಲ, ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಲಾಭ, ಮಹಿಳೆಯರಿಂದ ಶೋಕಿ ವಸ್ತುಗಳ ಖರೀದಿ, ಹಿರಿಯರ ಆರೋಗ್ಯ ಚೇತರಿಕೆ, ಹತ್ತಿರದ ದೇವಾಲಯಕ್ಕೆ ಭೇಟಿ. ಧನುರಾಶಿ, ಸಾಂಸಾರಿಕ ಅವಶ್ಯಕತೆಗಳ ಕಡೆಗೆ ಗಮನ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿ, ಉದ್ಯಮಿಗಳಿಗೆ ತಾತ್ಕಾಲಿಕ ವಿರಾಮ, ಸಣ್ಣ ಪ್ರವಾಸದ ಸಾಧ್ಯತೆ, ಸಾರ್ವಜನಿಕ ಸೌಕರ್ಯಗಳ ಸುಧಾರಣೆಗೆ ಶ್ರಮದಾನ. ಮಕರ ರಾಶಿ, ಸಾವಧಾನದಿಂದ ಮುಂದುವರೆದರೆ ಕಾರ್ಯಸಿದ್ಧಿ, ನಿಗದಿತ ಸಮಯದಲ್ಲಿ ಕಾರ್ಯ ಪೂರ್ತಿಯಾಗಿ ಸಮಾಧಾನ, ಮಕ್ಕಳ ವ್ಯಾಸಂಗದಲ್ಲಿ ಮುನ್ನಡೆ, ದೇವರ ಮಂದಿರಕ್ಕೆ ಸಂದರ್ಶನ, ಹಳೆಯ ಒಡನಾಡಿಗಳ ಭೇಟಿ. ಕುಂಭರಾಶಿ, ಹೊಸ ಅವಕಾಶಗಳ ಅನ್ವೇಷಣೆ, ಪರಿಸರ ನಿರ್ಮಾಲ್ಯ ಯೋಜನೆಗಳ ಅನುಷ್ಠಾನದಲ್ಲಿ ವಿಶೇಷ ಆಸಕ್ತಿ, ಸೇವಾ ಕಾರ್ಯಗಳಿಂದ ಗೌರವ ಪ್ರಾಪ್ತಿ, ಹಿರಿಯರಿಗೆ ಸ್ವಾವಲಂಬಿ ಬದುಕು, ಗೃಹಿಣಿಯರಿಗೆ ಭಜನೆ, ಸತ್ಸಂಗದಲ್ಲಿ ಆಸಕ್ತಿ, ಗೆಳೆತನದ ಬಿರುಕು ಮೂಡುವ ಸಾಧ್ಯತೆಗಳು. ಮೀನರಾಶಿ, ಕರ್ಮಕಾರಕನಾದ ಶನಿಯಿಂದ ಸತ್ಕರ್ಮಗಳಿಗೆ ಪ್ರೇರಣೆ, ಗಳಿಕೆಯ ಅನ್ಯ ಮಾರ್ಗಗಳು ಸುಲಭದಲ್ಲಿ ಗೋಚರ, ಇಷ್ಟದೇವತಾ ಅರ್ಚನೆಯಿಂದ ಸಮಸ್ಯೆಗಳು ದೂರ, ಸಂಗಾತಿಯಿಂದ ವ್ಯವಹಾರದಲ್ಲಿ ಸಕ್ರಿಯ ಸಹಕಾರ, ಉದ್ಯಮ ಬೆಳೆಸಲು ಗೆಳೆಯನಿಗೆ ಮಾರ್ಗದರ್ಶನ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.